ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ ರೆಸಾರ್ಟ್ನಲ್ಲಿ ಶಾಂತಿ ಮಾತುಕತೆಗಳು ನಡೀತಾ ಇತ್ತು. ಶಾಂತಿ ಮಾತುಕತೆಗಳು ನಡೆಯುವಂತಹ ಸಮಯದಲ್ಲಿ ಇರಾನ್ ಕೆಲವೊಂದಿಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ರು. ಅದು ಟ್ರಂಪ್ ಅವರು ಮಾತನಾಡಿದಂತಹ ಮಾತು. ಅದಾದ ನಂತರ ಈಗ ಸಹಜವಾಗಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಟ್ರಂಪ್ ಅವರು ಭೇಟಿಯಾಗಿದ್ರು. ಭೇಟಿಯಾದಂತಹ ಸಮಯದಲ್ಲಿ ಉಭಯ ನಾಯಕರು ಭೇಟಿಯಾಗಿ ಪರಸ್ಪರ ಕೈಕುಲುಕಿ ಒಂದು ಫೋಟೋ ಸೆಷನ್ ಆಗುತ್ತೆ, ಫೋಟೋ ತೆಗೆಸಿಕೊಳ್ತಾರೆ. ಈ ಫೋಟೋ ತೆಗೆಸಿಕೊಳ್ಳುವಂಥ ಉದ್ದೇಶ ಏನು? ಉಭಯ ದೇಶಗಳು ಗಟ್ಟಿಯಾಗಿವೆ, ಉಭಯ ದೇಶಗಳ ನಡುವೆ ಸಂಬಂಧಗಳು ಗಟ್ಟಿಯಾಗಿದೆ, ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ಸೌಹಾರ್ದತೆಯ ಸಂಕೇತವಾಗಿ ಉಭಯ ದೇಶಗಳು ಕೆಲಸ ಮಾಡ್ತವೆ. ಅದು ರಾಜತಾಂತ್ರಿಕ ಆಗಿರ್ಬೋದು, ವ್ಯಾಪಾರ ವಹಿವಾಟುಗಳಾಗಿರ್ಬೋದು, ಒಪ್ಪಂದಗಳಾಗಿರ್ಬೋದು. ಈ ಫೋಟೋ ಸೆಷನ್ಗೆ ಇರಾನ್ನ ನಿಯೋಗವನ್ನು ಕರೆಯಲಾಯಿತು. ಅವರು ಮಾತುಕತೆಯನ್ನು ನಡೆಸ್ತೀವಿ, ಅದನ್ನು ಫೋಟೋ ಸೆಷನ್ಗೆ ಬರಲ್ಲ ಅಂತ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅಮೆರಿಕಕ್ಕೆ ಮಾಡಿದ್ದಾರೆ. ಹಾಗಾದ್ರೆ ಈ ಫೋಟೋ ಸೆಷನ್ನಿಂದ ಹೊರ ಹೋಗಿದ್ದಕ್ಕೆ ಮತ್ತು ಒಟ್ಟಾರೆ ಬೆಳವಣಿಗೆ ಸ್ವಿಟ್ಜರ್ಲೆಂಡ್ನಲ್ಲಿ ಏನಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಸಂಧಾನ ಸಭೆಯಲ್ಲಿ ಇರಾನ್ ವಾಕ್ಔಟ್ ಮಾಡಿದೆ. ಸಂಧಾನ ಸಭೆ ನಡೀತಿತ್ತು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ ಎನ್ನುವಂಥ ಒಂದು ರೆಸಾರ್ಟ್ನಲ್ಲಿ. ಆ ರೆಸಾರ್ಟ್ಗೆ ಅಮೆರಿಕಾದವರು ಕೂಡ ಇದ್ದರು. ಅದಾದ ನಂತರ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ಅದಾದ ನಂತರ ಇರಾನ್ನ ನಿಯೋಗ ಇತ್ತು. ಅವರು ಮೊದಲ ಹಂತದ ಶಾಂತಿಯ ಸುತ್ತು ಮಾತುಕತೆ ಸಂದರ್ಭದಲ್ಲಿ ಹೊರ ಹೋಗ್ಬಿಟ್ರು. ಏನಂತ? ಫೋಟೋ ಸೆಷನ್ನಲ್ಲಿ ನಾವು ಭಾಗವಹಿಸಲ್ಲ ಅಂತ, ಯಾವುದೇ ಕಾರಣಕ್ಕೂ ನಾವು ಭಾಗವಹಿಸಲ್ಲ ಅಂತ ಇರಾನ್ ನಿಯೋಗದವರು ಹೇಳಿದರು. ಅಮೆರಿಕ ಜೊತೆಗಿನ ಫೋಟೋ ಕೇವಲ ಮಾಧ್ಯಮ ಪ್ರದರ್ಶನ ಅಂತ ಇರಾನ್ನವರೆಲ್ಲ ಹೇಳಿದರು. ಅದಾದ ನಂತರ ಅರಾಗ್ಜಿ ಒಂದು ದಿಢೀರ್ ನಿರ್ಧಾರ ಆಯಿತು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಎಲ್ಲ ದಬ್ಬ ಆದರು. ಏನು ಬೆಳವಣಿಗೆ ಆಯಿತು ನೋಡಿ ನೀವು. ಟ್ರಂಪ್ ಒಂದು ಪೋಸ್ಟ್ ಹಾಕಿದರು ಸಾಮಾಜಿಕ ಮಾಧ್ಯಮ ಟ್ರುತ್ನಲ್ಲಿ. ಏನಂತ? ಲೆಬನಾನ್ನಲ್ಲಿ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಗುಂಪು ತಕ್ಷಣವೇ ದಾಳಿಯನ್ನು ನಿಲ್ಲಿಸದೇ ಇದ್ದರೆ ಇರಾನ್ ಮೇಲೆ ನಾನು ಸೇನಾ ಕ್ರಮ ತೆಗೆದುಕೊಳ್ತೀನಿ ಅಂತ ದ್ವಂದ್ವ ನಿಲುವು ನೋಡಿ. ಇಷ್ಟು ದಿನಗಳ ಕಾಲ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು ಇಸ್ರೇಲ್ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ. ಯಾವ ಕಾರಣಕ್ಕಾಗಿ? ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆ ಆಗಬೇಕು ಅನ್ನೋ ಕಾರಣಕ್ಕಾಗಿ. ಇವತ್ತು ಒಂದ್ಸಗೇನೆ ಹೇಳಿದ್ರು ಹೆಜ್ಬುಲ್ಲಾದವರು ದಾಳಿ ಮಾಡ್ತಾ ಇದ್ದಾರಲ್ಲ, ಆ ದಾಳಿ ನಿಲ್ಲಬೇಕು, ದಾಳಿ ನಿಲ್ಲದೆ ಹೋದರೆ ಅವರಿಗೆ ಸಪೋರ್ಟ್ ಮಾಡ್ತಾ ಇರುವಂಥ ಇರಾನ್ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ. ಇದೀಗ ಈ ಒಪ್ಪಂದದಿಂದ ಅಥವಾ ಮಾತುಕತೆಯಿಂದ ಹೊರ ಹೋಗುವ ಪ್ರಯತ್ನದ ಭಾಗವಾಗಿ ಏನು ಮೆಸೇಜ್ ಕೊಡೋ ಪ್ರಯತ್ನ ಪಟ್ಟರು ನೋಡಿ. ಡೊನಾಲ್ಡ್ ಟ್ರಂಪ್ ನಮ್ಮ ಮೇಲೆ ಒತ್ತಡ ಹಾಕಿದ್ರು ಕೂಡ ನಾವು ಹೊರಗಡೆ ಹೋಗ್ತೀವಿ, ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ ಅನ್ನೋ ಸಂದೇಶವನ್ನು ಇರಾನ್ ಅವರು ಕೊಟ್ಟರು. ಎರಡನೇದ್ದು ಆಂತರಿಕ ರಾಜಕೀಯ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಇರಾನ್ ಅವರು ಮಾಡಿದ್ದಾರೆ ಅಂತ ಲೆಕ್ಕಾಚಾರ. ಯಾಕಂದರೆ ಇರಾನ್ನ ಕೆಲ ಜನರು ಮತ್ತು ವಿರೋಧ ಪಕ್ಷಗಳು, ಕೆಲ ನಾಯಕರು, ಅದು ಅರಾಜ್ಯ ಆಗಿರ್ಬೋದು, ಅಲ್ಲಿ ಅಧ್ಯಕ್ಷ, ಅವರ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು. ನೀವು ಅಮೆರಿಕಾದ ಈ ಮಾತುಕತೆಗಳಿಗೆ ಇರಾನನ್ನು ಮಣಿಸ್ತಾ ಇದ್ದೀರಿ, ಒಂದು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರಿ ಅಮೆರಿಕ ಜೊತೆಗೆ ಎನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ರು. ಇದೀಗ ಈ ನಿಯೋಗ ಈ ಫೋಟೋ ಸೆಷನ್ ಮತ್ತು ಮಾತುಕತೆಯಿಂದ ದೂರ ಸರಿಯುವ ಮುಖಾಂತರ ಏನು ಮೆಸೇಜ್ ಕೊಟ್ಟರು? ನಾವು ಇರಾನ್ನ ಈ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇಲ್ಲ, ಬದಲಾಗಿ ಅಮೆರಿಕ ನಮ್ಮ ಮೇಲೆ ಒತ್ತಡ ಹಾಕಿ ಆ ದಾಳಿ ಮಾಡಬಾರ್ದು, ಹಾರ್ಮುಜು ಇತ್ಯಾದಿ ಇತ್ಯಾದಿ ಹೇಳಿದ್ರೆ ನಾವು ಇದರಿಂದ ಹೊರಗಡೆ ಬರ್ತೀವಿ ಎನ್ನುವಂತಹ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಇರಾನ್ನವರು ಮಾಡಿದ್ದಾರೆ ಎನ್ನುವಂತಹ ಲೆಕ್ಕಾಚಾರಗಳು ಬರ್ತಾ ಇದೆ. ಇದಕ್ಕೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಬ್ರೆಕ್ಸ್ಮನ್ ತಂತ್ರಗಾರಿಕೆ ಅಂತ ಕರೀತಾರೆ. ಏನಿದು ಬ್ರೆಕ್ಸ್ಮನ್ ತಂತ್ರಗಾರಿಕೆ ಅಂತ ಹೇಳಿದ್ರೆ, ಮಾತುಕತೆ ಮುರಿದು ಬೀಳುವ ಹಂತದಲ್ಲಿ ಇದ್ದಾಗಲೂ ಕೂಡ ಆ ಎಲ್ಲ ಮಾತುಕತೆಗಳನ್ನು ಅಂತಿಮವಾಗಿ ಮುರಿದು ನಿಲ್ಲಿಸೋದೇ ಇದರ ಉದ್ದೇಶ ಆಗಿರುತ್ತೆ, ಮುರಿದು ನಿಲ್ಲೋದು ಉದ್ದೇಶ ಆಗಿರುತ್ತೆ. ಇದರಿಂದ ಏನಾಗಿರುತ್ತೆ? ಒಂದು ಶತ್ರು ದೇಶಕ್ಕೆ ಭಯ ಆಗುತ್ತೆ, ಮತ್ತೊಂದು ಮಧ್ಯಸ್ಥಿಕೆ ವಹಿಸಿದಂತಹ ದೇಶಕ್ಕೂ ಕೂಡ ಭಯ ಬರುತ್ತೆ. ಈಗ ಯಾವುದೇ ಒಂದು ವ್ಯಾಪಾರ ಮಾಡ್ತಾ ಇರ್ತೀವಿ, ನಾವೇ ಮಾರ್ಕೆಟಲ್ಲಿ ಏನೋ ಖರೀದಿ ಮಾಡ್ತಾ ಇರ್ತೀವಿ, ಬಾರ್ಗೇನಿಂಗ್ ಮಾಡ್ತೀವಿ ನಾವು. ಅವನು ನಾನು ಕೊಡಲ್ಲ ಅಂತಿರ್ತಾನೆ, ಇಲ್ಲ ಪಕ್ಕದ ಅಂಗಡಿಯಲ್ಲಿ ಕೊಡ್ತಾನೆ, ನಾವೆಲ್ಲ ಮಾತಾಡ್ತಾ ಇರ್ತೀರಿ, ಬಾರ್ಗೇನಿಂಗ್ ನಡೀತಾ ಇರುತ್ತೆ. ಅಂದರೆ ಏನು? ನೀ ಕಡಿಮೆ ರೇಟಿಗೆ ಕೊಟ್ಟು ನಾನು ಇಲ್ಲಿ ನಿನ್ನ ಕಡೆಯಿಂದ ಇದನ್ನು ಖರೀದಿ ಮಾಡ್ತೀನಿ ಅಂತ ಒಂದು ಒತ್ತಡವನ್ನು ಹೇರುವ ಪ್ರಯತ್ನ. ಇರಾನ್ ಒನ್ಸ್ ಅಗೇನ್ ಆ ಒತ್ತಡವನ್ನು ಅಮೆರಿಕಾದ ಮೇಲೆ ಹೇರುವ ಪ್ರಯತ್ನವನ್ನು ಕೊನೆಯ ಹಂತದಲ್ಲಿ ಮಾಡ್ತಾ ಇದೆ ಅಂತ ಅದಕ್ಕೆ ಬ್ರೆಕ್ಸ್ಮನ್ಶಿಪ್ ತಂತ್ರಗಾರಿಕೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೆಲ್ಲ ಕರೀತಾರೆ. ಈ ಬೆಳವಣಿಗೆ ಆಯಿತು. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದರೆ ದೇಶವೇ ಇರಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಯಾರಿಗೆ ಗುಡುತ್ತಿರೋದು? ಇದೇ ಇರಾನ್ ವಿರುದ್ಧ ಗುಡುಗಿದ್ದಾರೆ. ಇರಾನ್ ನಿಯೋಗಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರೆಲ್ಲ ವಾರ್ನಿಂಗ್ ಮಾಡಿದ್ರು, ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರೆ ನೀವು ದೇಶಕ್ಕೆ ಮರಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಎಷ್ಟು ದಿನಗಳ ಕಾಲ ಒಂದು ಚರ್ಚೆ ಆಗ್ತಾ ಇತ್ತು. 30 ದಿನಗಳ ಒಳಗಾಗಿ ಅಮೆರಿಕದ ನೌಕಾಪಡೆ ಹಾರ್ಮುಜ್ನಿಂದ ಮುಕ್ತಿ ಆಗಬೇಕು, ಎಂದಿನಂತೆ ವಾಣಿಜ್ಯ ಹಡಗುಗಳೆಲ್ಲ ಸಂಚಾರ ಆಗಬೇಕು, ಇತ್ಯಾದಿ ಇತ್ಯಾದಿ ಚರ್ಚೆ. ಇದೀಗ ಹೊಸದಾಗಿ ದಾಳಿ ಮಾಡಿ ಇರಾನ್ ನಾಶಪಡಿಸೋದಾಗೆಲ್ಲ ಟ್ರಂಪ್ ವಾಗ್ದಾಳಿ ನಡೆಸಿದ್ರು. ಇರಾನ್ ಒಪ್ತಿದ್ರೆ ಹಾರ್ಮುಜ್ ಮಾರ್ಗವನ್ನು ನೇರ ನಿಯಂತ್ರಣಕ್ಕೆ ಪಡೆಯುವ ಇರಾದೆಯನ್ನೆಲ್ಲ ಮಾಡಿದ್ದಾರೆ. ಜಲಸಂಧಿ ಸಂಚರಿಸುವ ಹಡಗುಗಳ ತೈಲ ಮೌಲ್ಯದ ಮೇಲೆ 20% ಟೋಲನ್ನು ವಿಧಿಸ್ತೀವಿ ಅಂತ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.
ಅಂದರೆ ಯಾವ ಟೋಲ್ನ ವಿರುದ್ಧ ಅಮೆರಿಕ ಇಷ್ಟು ದಿನಗಳ ಕಾಲ ಇರಾನ್ ವಿರುದ್ಧ ಫೈಟ್ ಮಾಡಿತ್ತು, ಇದೀಗ ಅದೇ ಟೋಲನ್ನು ನಾವು ಹಾಕ್ತೀವಿ ಅಂತ ನಾವು ನಿನ್ನೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅಮೆರಿಕಾದ ಕಡೆ 2-3 ಪ್ಲಾನ್ಗಳಿದೆ. ಒಂದು, ಯಾವ್ಯಾವ ಬಂದರುಗಳು ಯಾವ್ಯಾವ ಹಡಗುಗಳು ಅಮೆರಿಕಾದ ಬಂದರುಗಳ ಸಹಾಯವನ್ನು ಪಡೆದುಕೊಂಡು ಬರುತ್ತೋ ಆ ಎಲ್ಲ ವಾಣಿಜ್ಯ ಹಡಗುಗಳಿಗೂ ಕೂಡ ಸುಂಕವನ್ನು ವಿಧಿಸುವ ಪ್ರಯತ್ನ ಮೊದಲ ಹಂತದಲ್ಲಿ ಇರುತ್ತೆ ಅಂತ. ಇನ್ನು 2ನೇ ಹಂತದಲ್ಲಿ ಅಮೆರಿಕ ಏನು ಮಾಡಬಹುದು, ಯಾವ್ಯಾವ ಹಡಗುಗಳು ಇರಾನ್ನಿಂದ ತೈಲವನ್ನು ಬೇರೆ ದೇಶಗಳಿಗೆ ತೆಗೆದುಕೊಂಡು ಹೋಗ್ತವೋ ಅಥವಾ ಮತ್ತೊಂದು ದೇಶದಿಂದ ಇರಾನನ್ನು ಪ್ರವೇಶ ಮಾಡುವಂಥ ಯಾವ್ಯಾವ ಹಡಗುಗಳಿದೆಯೋ ಆ ಎಲ್ಲ ಹಡಗುಗಳಿಗೆ ಸುಂಕವನ್ನು ವಿಧಿಸುವ ಪ್ರಯತ್ನಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮುಂದಾಗಬಹುದು ಎನ್ನುವಂಥ ಆಲೋಚನೆ ಜಾಗತಿಕವಾಗಿ ನಡೀತಾ ಇದೆ. ಈ ಮುಖಾಂತರ ಒನ್ಸ್ ಅಗೇನ್ ಅವ್ರು ಏನು ಹೇಳ್ತಾ ಇದ್ದಾರೆ, ಹಾರ್ಮುಜ್ ನಿಯಂತ್ರಣ ನಮ್ಮದು ಅಂತ. ನೀವು ಮೊದಲ ದಿನದಿಂದಲೂ ಕೂಡ ಈ ಬಿಕ್ಕಟ್ಟು ಶುರುವಾಗ್ತಾ ಇರೋದು. ಮೊದಲು ಶುರುವಾಗಿದ್ದು ಪರಮಾಣು ಕಾರ್ಯಕ್ರಮ, ಅದಾದ ನಂತರ ಇರಾನ್ ಬಂದ್ ಮಾಡ್ತು. ಇರಾನ್ ಬಂದ್ ಮಾಡಿದ ನಂತರ 3 ದಿನಗಳ ಹಿಂದೆ ಒನ್ಸ್ ಅಗೇನ್ ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತು. ಬಂದ್ ಮಾಡಿದ ನಂತರ ಅಮೆರಿಕಾಕ್ಕೊಂದು ಆತಂಕ ಶುರುವಾಯಿತು. ಇದೀಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಈ ಫೈಟಿಂಗ್ ಮುಂದುವರೆದರೆ ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಪೆಟ್ಟು ಬೀಳುತ್ತೆ ಅಂತ. ಈಗ ಇರಾನ್ ಏನು ಮಾಡ್ತು, ತನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಹಾರ್ಮುಜ್ ಅನ್ನು ಅದು ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತು. ಬಟ್ ಅಮೆರಿಕ ಏನು ನೋಡ್ತಾ ಇದೆ, ಇರಾನ್ನ ಆರ್ಥಿಕತೆಗೆ ಪೆಟ್ಟು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಅವ್ರು ನೋಡ್ತಾ ಇದ್ದಾರೆ. ಇದರ ಒಟ್ಟಾರೆ ಪರಿಣಾಮ ಏನಾಗುತ್ತೆ, ಇಡೀ ಜಾಗತಿಕ ತೈಲ ಮಾರುಕಟ್ಟೆಗೆ ಬೀಳುತ್ತೆ ಅನ್ನೋದನ್ನ ಉಭಯ ದೇಶಗಳು ಕೂಡ ಮನಗಳಿಗೆ ಮಾಡ್ಕೊಳ್ಬೇಕು. ಹೀಗಾಗಿ ಮೊದಲು ಹಂತದಲ್ಲಿ ಒಪ್ಪಂದದ ನಂತರ ಈ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ ಈ ಮುಕ್ತ ಮಾಡಿದ್ದರ ಹೊರತಾಗಿಯೂ ಕೂಡ ಒನ್ಸ್ ಅಗೇನ್ ಏನು ಹೇಳ್ತಾ ಇದ್ದಾರೆ, ನಾವು ದಾಳಿಯನ್ನು ಮಾಡ್ತಾ ಇದ್ದೀವಿ ಅಂತ. ದಾಳಿ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವ ಒಪ್ಪಂದದ ಮಾತುಕತೆಗಳು ಅನುಷ್ಠಾನಕ್ಕೆ ಬರಲ್ಲ, ಯಾವ ಮಾತುಕತೆಗಳಿಂದ ಇರಾನ್ ದೂರ ಉಳಿದು ಬಿಡುತ್ತೋ, ಒಂದು 60 ಡೇ ಪೀರಿಯಡ್ ಇದೆಯಲ್ಲ, ಈ ಪೀರಿಯಡಲ್ಲಿ ಅಮೆರಿಕ ಏನು ಮಾಡುತ್ತೆ, ಇರಾನ್ ಏನು ಮಾಡುತ್ತೆ ಅನ್ನುವಂಥದ್ದು ನಿರ್ಣಾಯಕ ಆಗುತ್ತೆ. ಅದು ಹಾರ್ಮುಜ್ ವಿಚಾರದಲ್ಲಿ ಆಗಿರ್ಬೋದು, ಅದಾದ ನಂತರ ನೀವು ಪರಮಾಣು ಕಾರ್ಯಕ್ರಮದ ವಿಚಾರದಲ್ಲಿ ಆಗಿರ್ಬೋದು, ಯುರೇನಿಯಂ ಸಂಸ್ಕರಣೆ ಮಾಡೋದು, ಅದನ್ನು ಹಸ್ತಾಂತರ ಮಾಡೋದು, ಇವೆಲ್ಲವೂ ಕೂಡ ಮುಂದಿನ 60 ದಿನಗಳಲ್ಲಿ ನಿರ್ಣಾಯಕ ಆಗುತ್ತೆ. ಇದೀಗ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ನೀವೇನಾದರೂ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿಬಿಟ್ರೆ ನಿಮ್ಮ ದೇಶಕ್ಕೆ ನೀವು ಮರಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಬಟ್ ಇದೇ ಕಾರಣಕ್ಕಾಗಿ ಇರಾನ್ ಏನು ಮಾಡ್ತಾ ಇದೆ, ಇದಕ್ಕೊಂದು ಪ್ರತಿರೋಧ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ಹೊಸ ದಾಳಿ ಆಗುತ್ತಾ, ಹಾರ್ಮುಜ್ ಜಲಸಂಧಿಯನ್ನು ಬಿಟ್ಟುಕೊಡುತ್ತಾ ಅಂತ. ಇರಾನ್ ಮೊದಲ ದಿನದಿಂದಲೂ ವಾದ ಇರೋದು, ನನ್ನ ಕರಾವಳಿ ಪ್ರದೇಶಕ್ಕೆ ಬರುವಂತಹ ಜಲಸಂಧಿಯ ಮೇಲೆ ಅಮೆರಿಕದ ಹಿಡಿತ ಯಾಕೆ? ನೀವು ಫೆಬ್ರವರಿ 28ಕ್ಕಿಂತ ಮೊದಲು ಅದು ನಮ್ಮದೇ ಸ್ವಾಯತ್ತತೆಯಲ್ಲಿತ್ತು. 28ರ ನಂತರ ಬಂದು ಅಮೆರಿಕ ಅದರ ಮೇಲೆ ಆಧಿಪತ್ಯವನ್ನು ಸ್ಥಾಪನೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೀಗ ಹಾರ್ಮುಜ್ ಜಲಸಂಧಿ ಹಂಚಿಕೆ ಆಗಬೇಕಾಗಿರೋದು ಅಥವಾ ಅದರ ಮೇಲೆ ನಿಯಂತ್ರಣ ಹೊಂದಬೇಕಾಗಿರೋದು 2 ದೇಶಗಳು ಅಂತ ಇರಾನ್ ಹೇಳುತ್ತೆ. ಒಮಾನ್ ಮತ್ತು ಇರಾನ್ ಅವರು ಮಾತ್ರ, ಅಮೆರಿಕಾದವರು ಯಾಕೆ ಅಂತ. ಬಟ್ ಅಮೆರಿಕ ಮಾತ್ರ ನಾನು ದಾಳಿ ಮಾಡ್ತೀನಿ ಮುಚ್ಚಿದ್ರೆ ಅಂತ ಅವರೆಲ್ಲ ಹೇಳೋ ಪ್ರಯತ್ನ. ಒಂದು ಕಡೆ ಶಾಂತಿ ಮಾತುಕತೆಗಳು, ಮತ್ತೊಂದು ಕಡೆ ಇಂಥದ್ದೊಂದು ಬೆಳವಣಿಗೆಗಳು ತೆರೆಮರೆಯಲ್ಲೆಲ್ಲ ಆಗ್ತಿದೆ. ಮತ್ತೊಂದು ಕಡೆ ಮುನೀರ್ ಅವರನ್ನು ಗುಣಗಾನ ಮಾಡಿದ್ದಾರೆ JD ವ್ಯಾನ್ಸ್. ಇಷ್ಟು ದಿನ ಕೇವಲ ಡೊನಾಲ್ಡ್ ಟ್ರಂಪ್ ಮಾತ್ರ ನೀಲಿಗಣ್ಣಿನ ಹುಡುಗ, ನನ್ನ ಅಚ್ಚುಮೆಚ್ಚಿನ ಸೇನಾ ನಾಯಕ ಇತ್ಯಾದಿ ಪದ ಪ್ರಯೋಗಗಳ ಬಳಕೆ ಮಾಡುವ ಮುಖಾಂತರ ಮುನೀರ್ ಅವರನ್ನು ಹಾಡಿ ಹೊಗಳಿದ್ರು. ಸ್ವತಃ ಪಾಕಿಸ್ತಾನದ ಒಬ್ಬ ಸೇನಾ ನಾಯಕನನ್ನ ಮೊಟ್ಟ ಮೊದಲ ಬಾರಿಗೆ ಶ್ವೇತಭವನಕ್ಕೆ ಕರೆದು ಆಪರೇಷನ್ ಸಿಂಧೂರ್ ನಂತರ ಔತಣಕೂಟವನ್ನೆಲ್ಲ ಏರ್ಪಡಿಸಲಾಗಿತ್ತು. ಇದೀಗ JD ವ್ಯಾನ್ಸ್ ಹೇಳ್ತಿದ್ದಾರೆ, ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಕಾರ್ಯವೈಖರಿಗೆ ನಾನೆಲ್ಲ ಫಿದಾ ಆಗಿಬಿಟ್ಟಿದ್ದೀನಿ, ನನ್ನ ಪತ್ನಿ ಉಷಾ ಅವರನ್ನು ಬಿಟ್ಟರೆ ನನಗೆ ಮುನೀರ್ ಅವರೇ ಅಚ್ಚುಮೆಚ್ಚಂತೆಲ್ಲ ಹೇಳಿದರು. ಮಧ್ಯಪ್ರಾಚ್ಯ ಸಂಘರ್ಷ ಶಮನದಲ್ಲಿ ಮುನೀರ್ ನಾಯಕತ್ವಕ್ಕೆ ಅಮೆರಿಕ ಎಲ್ಲ ಶ್ಲಾಘನೆ ವ್ಯಕ್ತಪಡಿಸಿದೆ. ಕಳೆದ 3 ತಿಂಗಳಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಮುನೀರ್ ಜೊತೆ ಮಾತನಾಡಿದ್ದೀನಿ ಅಂತ ವ್ಯಾನ್ಸ್ ಹೇಳಿದರು. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇದರಲ್ಲಿ ಸೇನಾ ಮುಖ್ಯಸ್ಥನಿಗೆ ಒಂದು ದೊಡ್ಡ ಮನ್ನಣೆ ಸಿಕ್ಕಿದೆ. ನಿಮಗೆ ಸ್ವಲ್ಪ ಇತಿಹಾಸಕ್ಕೆ ಹೋಗಬೇಕು, ನಾವು ಅನೇಕ ಬಾರಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಹಿಂದೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಇದ್ದಾಗ ಇಮ್ರಾನ್ ಖಾನ್ ಸರ್ಕಾರವನ್ನು ಉಳಿಸಬೇಕು ಅಂತ ಅಲ್ಲಿಯ ಸೇನಾ ಮುಖ್ಯಸ್ಥರ ಜೊತೆಗೆ ಅಮೆರಿಕಾದವರು ರಹಸ್ಯವಾಗಿ ಮಾತುಕತೆ ನಡೆಸಿದ್ದು, ರಷ್ಯಾ ಉಕ್ರೇನ್ ಸಮಯದಲ್ಲಿ ನೀವು ಉಕ್ರೇನ್ಗೆ ಸಪೋರ್ಟ್ ಮಾಡಬೇಕು ಅಂತೆಲ್ಲ ಕೇಳಿಕೊಂಡಿದ್ದು, ಅದೆಲ್ಲವೂ ಕೂಡ ಬಹಿರಂಗವಾಗಿದ್ದು, ಅಮೆರಿಕಾದ ಕೈವಾಡ ಅವತ್ತು ಪಾಕಿಸ್ತಾನ ಸರ್ಕಾರವನ್ನು ಉರುಳಿಸಬೇಕು ಅಂತಿತ್ತು. ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ ಸೇನಾ ಮುಖ್ಯಸ್ಥರನ್ನು ಮುನ್ನೆಲೆಗೆ ತೆಗೆದುಕೊಂಡು ಬಂದು ಇಡೀ ಒಟ್ಟಾರೆ ಪಾಕಿಸ್ತಾನದ ಆರ್ಥಿಕತೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು, ಪಾಕಿಸ್ತಾನದ ಆಡಳಿತವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಟ್ರಂಪ್ ಅವರು ಮಾಡ್ತಿದ್ದಾರೆ ಅಂತ ಎಲ್ಲ ಲೆಕ್ಕಾಚಾರಗಳು ಜಾಗತಿಕವಾಗಿ ನಡೀತಾ ಇದೆ. ಇವೆಲ್ಲದರ ನಡುವೆ ನೀವು ನೋಡಿ 2 ಬೆಳವಣಿಗೆಗಳು, ನಿನ್ನೆ ಆದಂತಹ ಒಂದು ಬೆಳವಣಿಗೆ, ಇವತ್ತಿನ ಒಂದು ಬೆಳವಣಿಗೆ. ಮೊನ್ನೆ ಏನಾಯಿತು, ಟ್ರಂಪ್ ಅವರು G7 ಶೃಂಗಸಭೆಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳನ್ನೆಲ್ಲ ಉಲ್ಲೇಖ ಮಾಡಿದರು. ರಷ್ಯಾ ಉಲ್ಲೇಖ ಮಾಡಿದ್ರು, ಚೀನಾ ಉಲ್ಲೇಖ ಮಾಡಿದ್ರು, ಒಮಾನ್ ಉಲ್ಲೇಖ ಮಾಡಿದ್ರು, ಕತಾರ್ ಸಹಾಯ ಮಾಡಿದೆ ಅಂತೆಲ್ಲ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಪಾಕಿಸ್ತಾನದ ಒಂದೇ ಒಂದು ಪದವನ್ನು ಡೊನಾಲ್ಡ್ ಟ್ರಂಪ್ ಅವರು ಬಳಕೆ ಮಾಡಲಿಲ್ಲ. ಇವತ್ತು ಯಾರು ವ್ಯಾನ್ಸ್ ಏನು ಹೇಳ್ತಿದ್ದಾರೆ, ಅಲ್ಲಿಯ ಪ್ರಧಾನಿ ಶಹಬಾಜ್ ಶರೀಫ್ ಎದುರುಗಡೆ, ಇಲ್ಲ ನನಗೆ ಮುನೀರ್ ಸಹಾಯ ಮಾಡಿದ್ದಾರೆ, 3 ತಿಂಗಳಿಂದ ಅವರ ಜೊತೆಗೆ ನಿರಂತರವಾಗಿ ಮಾತುಕತೆ ನಡೆಸಿದ್ದೀನಿ, ಈ ಶಾಂತಿ
ಒಪ್ಪಂದ ಆಗುವುದಕ್ಕೆ ಅವರ ಕೆಲಸ ಇತ್ಯಾದಿ ಇತ್ಯಾದಿ ದೊಡ್ಡ ಮಟ್ಟದಲ್ಲಿದೆ ಅಂತ. ಬಟ್ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಬಾಯಲ್ಲಿ ಒಂದೇ ಒಂದು ಮಾತು, ಪಾಕಿಸ್ತಾನ ನಮಗೆ ಸಹಾಯ ಮಾಡ್ತು, ಪಾಕಿಸ್ತಾನದ ಕಾರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಇಂಥದ್ದೊಂದು ಒಪ್ಪಂದ ಆಗ್ತಾ ಇದೆ ಅಂತ G7 ಶೃಂಗಸಭೆಯಲ್ಲಿ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡಲಿಲ್ಲ. ಯಾಕಂದ್ರೆ ರಾಜಕಾರಣವು ಸಹಜವಾಗಿದೆ, ಅದರ ಬಗ್ಗೆ ನಾವು ನಿನ್ನೆ ವಿಶ್ಲೇಷಣವಾಗಿ ನೋಡಿದ್ದೀವಿ. ಇದೀಗ ವ್ಯಾನ್ಸ್ ಕೂಡ ಮುನೀರ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಮತ್ತೊಂದು ಕಡೆ 60 ದಿನಗಳ ಶಾಂತಿ ರೋಡ್ ಮ್ಯಾಪ್ ಶುರುವಾಗಿದೆ. ಏನೇನಾಗುತ್ತೆ ಅಂತ ಸಭೆಯಲ್ಲಿ ಹೈಡ್ರಾಮಾ ನಡೆದರೂ ಕೂಡ ಮಾತುಕತೆಯಲ್ಲಿ ಮಹತ್ವದ ಪ್ರಗತಿ ಆಗಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅಂದರೆ ಇರಾನ್ ನಿಯೋಗ ಹೊರಗೆ ಹೋಗೋದಕ್ಕೆ, ಫೋಟೋ ಸೆಷನ್ಗೆ ಬರದೇ ಇರೋದು, ಇವೆಲ್ಲ ಬೆಳವಣಿಗೆ ಆದರೂ ಕೂಡ ಮಾತುಕತೆ ಒಂದು ಪ್ರಗತಿಯ ಹಂತಕ್ಕೆಲ್ಲ ಹೋಗಿದೆ ಅಂತ. 60 ದಿನಗಳ ಕಾಲ ಸಂಘರ್ಷವನ್ನು ಸ್ಥಗಿತಗೊಳಿಸುವುದಕ್ಕೆ ಉಭಯ ದೇಶಗಳೆಲ್ಲ ಒಲವನ್ನು ವ್ಯಕ್ತಪಡಿಸಿದ್ರು. ಇರಾನ್ ಮೇಲಿನ ಆರ್ಥಿಕ ನಿರ್ಬಂಧ ಸಡಿಲಿಕೆಗೆ ಮತ್ತು ಸ್ಥಗಿತಗೊಂಡಂಥ ಹಣ ಬಿಡುಗಡೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆಲ್ಲ ಚರ್ಚೆ ಆಗಿದೆ ಅಂತೆ. ಯುದ್ಧವನ್ನು ಅಂತ್ಯಗೊಳಿಸೋದಕ್ಕೆ ಇರಾನ್ ಕಡೆಯಿಂದ ಸಂಧಾನ ತಂಡದ ಕೆಲಸ ಸಂಪೂರ್ಣ ಆಗುತ್ತೆ. ಹಾರ್ಮುಜ್ ಜಲಸಂಧಿ ತೆರೆಯೋದು, ಪರಮಾಣು ಸಿದ್ಧತೆ ನಿಲ್ಲಿಸೋದು ಎಲ್ಲ ಸಿದ್ಧತೆ. ಅಂದರೆ ಅದು $300 ಬಿಲಿಯನ್ ಹಣವನ್ನು ಹೂಡಿಕೆ ಮಾಡೋದು, $22 ಬಿಲಿಯನ್ ಹಣವನ್ನು ಆಸ್ತಿಯನ್ನು ಮುಟ್ಟುಗೋಲು ಹಾಕಿದ್ದನ್ನು ವಾಪಸ್ ಕೊಡೋದು, ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದು, ಯುರೇನಿಯಂ ಅನ್ನು ಹಸ್ತಾಂತರಕ್ಕೆ ಮಾಡೋದು, ಪರಮಾಣು ಕಾರ್ಯಕ್ರಮವನ್ನು ನಿಲ್ಲಿಸೋದು, ಎಲ್ಲ ಬೆಳವಣಿಗೆಗಳು ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಬಟ್ ಮುಂದಿನ 60 ದಿನಗಳ ಕಾಲ ಅದನ್ನು ಮಾಡ್ತಾರೆ ಎನ್ನುವಂತಹ ಸುದ್ದಿಗಳೆಲ್ಲವೂ ಕೂಡ ಬರ್ತಾ ಇದೆ. ನೀವು ನೋಡಿ, 2003 ಮತ್ತು 2005 ಆ ಸಮಯದಲ್ಲಿ ಇರಾನ್ಗೆ ಒಂದು ಪರಿಸ್ಥಿತಿ ಬಂತು. ಏನಂತ? ಬ್ರಿಟನ್, ಫ್ರಾನ್ಸ್ ಮತ್ತು ಜರ್ಮನಿ ಈ ಎಲ್ಲ ದೇಶಗಳು ಇರಾನ್ಗೆ ಪತ್ರ ಬರೀತಾರೆ. ಏನಂತ ಪತ್ರ ಬರೆದ್ರು? ನೀವು ರಹಸ್ಯವಾಗಿ ಪರಮಾಣು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಪುಷ್ಟೀಕರಣವನ್ನು ಮಾಡ್ತಾ ಇದ್ದೀರಿ, ನೀವು ಅದನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಬ್ರಿಟನ್, ಫ್ರಾನ್ಸ್ ಮತ್ತು ಜರ್ಮನಿ ಒತ್ತಡ ಹಾಕೋ ಪ್ರಯತ್ನವನ್ನು ಮಾಡ್ತು. ಒತ್ತಡ ಹಾಕಿದ ನಂತರ ಒತ್ತಡದ ಭಾಗವಾಗಿ 3 ದೇಶಗಳು ಮತ್ತು ಎದುರುಗಡೆ ಇರುವಂಥ ಇರಾನ್ನ ಜೊತೆಗೆ ಮಾತುಕತೆ ಆಯಿತು. ಈ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಇರಾನ್ ಮಾತುಕತೆಯಿಂದ ಹೊರ ಹೋಗಿ ಬರ್ತಿತ್ತು. ನಾನು ನಿಮ್ಮ ಜೊತೆಗೆ ಮಾತನಾಡಲ್ಲ ಎನ್ನುವಂಥ ಸಂದೇಶವನ್ನು ಇವರು ಕೊಡೋ ಪ್ರಯತ್ನವನ್ನು ಮಾಡಿದರು. ಇದರ ಅರ್ಥ, ಈ ಹಿಂದೆ 3 ದೇಶಗಳು ಒತ್ತಡವನ್ನು ಹೇರಿದಂತಹ ಸಮಯದಲ್ಲೂ ಕೂಡ ಇದರಿಂದ ನಾನು ಹಿಂದೆ ಸರಿಯಲ್ಲ ಅನ್ನುವಂತಹ ನಿಲುವನ್ನು ಯಾರು ಹೊಂದಿದ್ರು? ಇರಾನ್ ಅವರು 2003-2005 ಸಂದರ್ಭದಲ್ಲಿ ಹೊಂದಿದ್ರು. ಅದಾದ ನಂತರ ಒಂದು ಘಟನೆ ಆಯಿತು. 2025 ಇಸ್ರೇಲ್ ದಾಳಿ ಮಾಡ್ತು ಇರಾನ್ ಮೇಲೆ. ಅವತ್ತಿನ ಸಮಯದಲ್ಲೂ ಕೂಡ ನಾವು ಇಸ್ರೇಲ್ ಜೊತೆಗೆ ಮಾತುಕತೆ ನಡೆಸಲ್ಲ ಅಂತ ಇದೇ ಇರಾನ್ ಅವರು ಹೇಳಿದರು. 2026 ಬೆಳವಣಿಗೆಗಳನ್ನು ನೋಡ್ಕೊಳ್ತಾ ಬನ್ನಿ. ಯಾವಾಗ ಅಮೆರಿಕ ಇರಾನ್ ವಿರುದ್ಧ ದಾಳಿ ಮಾಡ್ತಾ ಬಂತು, ಆ ದಾಳಿಯ ವಿರುದ್ಧ ಪ್ರತಿರೋಧವನ್ನು ತೋರಿಸ್ತಾ ಬಂತು. ಇವತ್ತು ಮಾತುಕತೆ ಅಂತ ಹೇಳ್ತಿದ್ದಾರೆ. ಬಟ್ ರಹಸ್ಯವಾಗಿ ಕಾರ್ಯಾಚರಣೆ ಮುಂದುವರಿಯುತ್ತಾ ಅಥವಾ ಅದನ್ನು ಸ್ಟಾಪ್ ಮಾಡ್ತಾರಾ? ಅದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನೋಡೋಣ ಆ ವಿಚಾರಕ್ಕೆ ಏನು ಬೆಳವಣಿಗೆಗಳಾಗುತ್ತೆ ಅಂತ. ಮತ್ತೊಂದು ಕಡೆ ಮಾರುಕಟ್ಟೆಯಲ್ಲಿ ಖುಷಿ, ತೈಲ ಬೆಲೆ ಕುಸಿತ ಆಗಿದೆ. ಯಾವಾಗ ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳಾಗುತ್ತೆ, ಫಲಪ್ರದ ಆಗುತ್ತೆ, ಒಂದು ಪಾಸಿಟಿವ್ ಸುದ್ದಿಗಳು ಬರುತ್ತಲ್ಲ, ಆವಾಗ ಷೇರು ಮಾರುಕಟ್ಟೆ ಆಗಿರ್ಬೋದು, ತೈಲದ ಬೆಲೆಯೂ ಕೂಡ ಒಂದು ಪಾಸಿಟಿವ್ ರೇಟಿಗೆ ಹೋಗ್ಬಿಡುತ್ತೆ, ಅಂದರೆ ಕಡಿಮೆ ಆಗುತ್ತೆ ಅಂತ. ಸಂಧಾನ ಮಾತುಕತೆಯ ಬೆನ್ನಲ್ಲೇ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಭಾರಿ ಜಿಗಿತಾಗಿದೆ. ಭಾರತೀಯ ಷೇರು ಮಾರುಕಟ್ಟೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎಲ್ಲ ಹಸಿರುಮಯ ಆಯಿತು. ಹೂಡಿಕೆದಾರೆಲ್ಲ ಖುಷಿಯಾಗಿದ್ದಾರೆ. ಕಚ್ಚಾ ತೈಲ ಬೆಲೆಯಲ್ಲಿ ಗಣನೀಯ ಇಳಿಕೆ ಆಗಿದೆ. ಮೊನ್ನೆ 24% ಕುಸಿತ ಆಗಿತ್ತು, ಈಗ ಒನ್ಸ್ ಅಗೇನ್ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಯಾವಾಗ ಮತ್ತೆ ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿ ಆಗ್ಬೋದು ಎನ್ನುವಂಥ ಸುದ್ದಿಗಳು ಬಂದಿತ್ತು. ಮತ್ತೆ ತೈಲದ ದರ ಏರಿಕೆ ಆಗ್ಬೋದು ಅಂತ 2 ದಿನಗಳಿಂದೆಲ್ಲ ವಿಶ್ಲೇಷಣೆ ಆಗಿತ್ತು. ಇದೀಗ ಅಂದರೆ ಜಿನೇವಾದ ಮಾತುಕತೆ ರದ್ದಾಗಿ ಅದು G7 ಶೃಂಗಸಭೆಯಲ್ಲಿ ಇವರೆಲ್ಲ ಸಹಿ ಹಾಕಿದ್ದು, ಈ ಬೆಳವಣಿಗೆಯ ಸಂದರ್ಭದಲ್ಲೂ ಕೂಡ ತೈಲ ಬೆಲೆ ಕಡಿಮೆ ಆಗಿತ್ತು. ಇದಕ್ಕೆ ಒನ್ಸ್ ಅಗೇನ್ ಆಶಾಭಾವನೆ ಕಂಡಿದೆ. ಯುದ್ಧ ಭೀತಿ ದೂರ ಆಗ್ತಾ ಇದ್ದಂತೆ ಭಾರತದ ಇಂಧನ ಭದ್ರತೆಗೆ ಒಂದು ಬಿಗ್ ಬೂಸ್ಟ್ ಎಲ್ಲ ಸಿಕ್ಕಿದೆ ಅಂತ ಎಲ್ಲ ಹೇಳ್ತಾ ಇರೋದು. ಅಂದರೆ ಹಾರ್ಮುಜ್ ಜಲಸಂಧಿ ಮುಕ್ತ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಮುಕ್ತ ಆದರೆ ಬೇರೆ ಕಡೆ ತೈಲ ರಫ್ತು ಏನಾಗುತ್ತೆ, ಆ ತೈಲ ರಫ್ತು ಸುಗಮವಾಗಿ ಹೋಗುತ್ತೆ. ಈ ತೈಲ ರಫ್ತು ಸುಗಮವಾಗಿ ಹೋಗ್ಬಿಟ್ರೆ ತೈಲ ಬೆಲೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಒಂದು ಆಶಾಭಾವನೆ. ಇವೆಲ್ಲದರ ನಡುವೆ ಟ್ರಂಪ್ ಹೇಳ್ತಿದ್ದಾರೆ, ಒನ್ಸ್ ಅಗೇನ್ ಹಾರ್ಮುಜ್ ಜಲಸಂಧಿಯನ್ನು ನೀವೇನೋ ಬಂದ್ ಮಾಡಿಬಿಟ್ರೆ ನಾನು ದಾಳಿ ಮಾಡ್ತೀನಿ ಅಂತ. ಅಂತಹ ಪರಿಸ್ಥಿತಿ ಏನಾದರೂ ಆದರೆ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಇದೆ. ಯಾವಾಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಶುರುವಾಯಿತು, ಭಾರತದ ಷೇರು ಮಾರುಕಟ್ಟೆ ಸೇರಿದಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲೂ ಕೂಡ ವ್ಯಾಪಕವಾಗಿ ಕುಸಿತ ಕಂಡಿದ್ದನ್ನು ನಾವೆಲ್ಲ ನೋಡಿದ್ವಿ. ವ್ಯಾಪಕವಾದಂತಹ ಕುಸಿತ ಆಗಿತ್ತು. ಹೂಡಿಕೆದಾರರು ಕೂಡ ದೊಡ್ಡ ಮಟ್ಟದಲ್ಲಿ ನೀವು ಚಿನ್ನ ಸುರಕ್ಷಿತ ಅನ್ನುವ ಕಾರಣಕ್ಕಾಗಿ ಅದರ ಮೇಲೆ ಹೂಡಿಕೆನೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಒಂದು ಕಡೆ ಚಿನ್ನದ ಬೆಲೆ ಏಕಾಏಕಿಯಾಗಿ ಗಗನಕ್ಕೆ ಏರ್ತಾ ಇತ್ತು, ಏರಿಕೆ ಮುಖದಲ್ಲಿತ್ತು. ಈ ಕಾರಣಕ್ಕಾಗಿ ಸುರಕ್ಷಿತ ಹೂಡಿಕೆಯನ್ನು ಆಯ್ದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ಇದೀಗ ಒನ್ಸ್ ಅಗೇನ್ ಷೇರು ಮಾರುಕಟ್ಟೆ ಚೇತರಿಕೆ ಆಗ್ತಾ ಇದೆ. ಮತ್ತೊಂದು ಕಡೆ ಇದು ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದ್ರೆ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಲೆಬನಾನ್ನಿಂದ ನಾನು ಸೈನ್ಯವನ್ನು ವಾಪಸ್ ಪಡೆಯೋದಿಲ್ಲ ಅಂತ.
ಏನಾಯಿತು ಬೆಳವಣಿಗೆ? ದಕ್ಷಿಣ ಲೆಬನಾನ್ನಿಂದ ಸೇನೆಯನ್ನು ವಾಪಸ್ ಪಡೆಯುವ ಪ್ರಸ್ತಾಪವನ್ನು ಬೆಂಜಮಿನ್ ನೆತನ್ಯಾಹು ತಳ್ಳಾಕಿದಾನ. ಯಾವುದೇ ಕಾರಣಕ್ಕೂ ವಾಪಸ್ ತೆಗೆದುಕೊಳ್ಳಲ್ಲ. ಸುರಕ್ಷತೆ ಮತ್ತು ನಾಗರಿಕರ ಸಾರ್ವಭೌಮತ್ವತೆ ನಮಗೆ ಮುಖ್ಯ ಅಂತ ಬೆಂಜಮಿನ್ ನೆತನ್ಯಾಹು ಮೊದಲ ದಿನದಿಂದ ಹೇಳ್ತಾ ಇದ್ದಾರೆ. ಒನ್ಸ್ ಅಗೇನ್ ಅದನ್ನು ಹೇಳ್ತಾ ಇದ್ದಾರೆ. ಲೆಬನಾನ್ ಭದ್ರತಾ ವಲಯದಲ್ಲೇ ಅಗತ್ಯ ಇರುವಷ್ಟು ಕಾಲ ಎಲ್ಲ ಇಸ್ರೇಲ್ ಪಡೆಗಳು ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ಭದ್ರತಾ ವಲಯ ಅಂತೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದಾರಲ್ಲ ಅವರು, ಅಲ್ಲೇ ಇರುತ್ತೆ ಅಂತ. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರವನ್ನು ಪಡೆಯೋದಕ್ಕೆ ನಾವು ಬಿಡೋದಿಲ್ಲ ಅಂತ ಬೆಂಜಮಿನ್ ನೆತನ್ಯಾಹು ಅವರು ಎಲ್ಲ ಹೇಳಿದ್ರು. ನಾನು ಮೊನ್ನೆ ಉಲ್ಲೇಖ ಮಾಡಿದ ಹಾಗೆ ವಿಶ್ವಸಂಸ್ಥೆಯಲ್ಲಿ ಒಂದು ಮ್ಯಾಪ್ ಮುಖಾಂತರ ಜಗತ್ತಿಗೆ ಯಾವ್ಯಾವ ಕೇಂದ್ರಗಳಲ್ಲಿ ಎಷ್ಟೆಷ್ಟು ಏನೇನು ಮಾಡಿದ್ದಾರೆ, ಹೇಗೆ ರಹಸ್ಯವಾಗಿ ಇವರೆಲ್ಲ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ವಿಶ್ವಸಂಸ್ಥೆಯಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ರು. ಅದಾದ ನಂತರ ಮಾಧ್ಯಮಗಳ ಎದುರುಗಡೆಯೂ ಕೂಡ ನಾನು ಅಧಿಕಾರಕ್ಕೆ ಬಂದಿದ್ದು ಅಥವಾ ನನ್ನ ರಾಜಕಾರಣ ಒಟ್ಟಾರೆ ಇರಾನ್ನ ಪರಮಾಣು ವಿರುದ್ಧದ ಕಾರ್ಯಕ್ರಮದ ವಿರುದ್ಧವೇ ಇದೆ ಅಂತೆಲ್ಲ ಅವರು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ನಾನು ಟ್ರಂಪ್ ಹೇಳಿದ್ದನ್ನೆಲ್ಲ ಮಾಡಲ್ಲ, ಇಸ್ರೇಲ್ ಹಿತಾಸಕ್ತಿಯೇ ನಮಗೆ ಮೊದಲು ಅಂತ ಇದೀಗ ಬೆಂಜಮಿನ್ ನೆತನ್ಯಾಹು ಹೇಳಿಕೆ ಕೊಡೋ ಮುಖಾಂತರ ಯಾರಿಗೆ ಸೆಡ್ಡು ಹೊಡಿತಿದ್ದಾರೆ? ಅಮೆರಿಕಕ್ಕೆ ಸೆಡ್ಡು ಹೊಡೆಯುವ ಪ್ರಯತ್ನ ಮತ್ತು ಇರಾನ್ಗೂ ಕೂಡ ನೇರವಾಗಿ ಸೆಡ್ಡು ಹೊಡೆಯುವಂಥ ಪ್ರಯತ್ನ. ಈ ವಿಚಾರವಾಗಿ ಏನಾಗ್ತಾ ಇದೆ ಬೆಳವಣಿಗೆ ಅಂತ ಹೇಳಿದರೆ, ಈ ಲೆಬನಾನ್ ಸರ್ಕಾರ ಅದನ್ನು ನೋಡ್ಕೊಳ್ಬೇಕು ಅಂತೆಲ್ಲ ಒಪ್ಪಂದಗಳಾಗಿತ್ತಲ್ಲ, ಬಟ್ ಅಲ್ಲಿ ಹೆಜ್ಬುಲ್ಲಾದವರು ದಾಳಿ ಮಾಡ್ತಿದ್ದಾರೆ ಅಂತ ಅವರು ಇಸ್ರೇಲ್ನವರು ಹೇಳ್ತಿದ್ದಾರೆ. ಬಟ್ ಇದೇ ಕಾರಣಕ್ಕಾಗಿ ನಾವು ದಾಳಿಯನ್ನು ಮುಂದುವರಿಸ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಈ ಹೆಜ್ಬುಲ್ಲಾ ಲೆಬನಾನ್ನ ಕಾರಣಕ್ಕಾಗಿ ಇರಾನ್ ಮತ್ತು ಅಮೆರಿಕಾದ ಈ ಒಪ್ಪಂದಗಳು ಮುರಿದು ಬೀಳುತ್ತಾ ಅನ್ನೋದಕ್ಕೆ ಕಾಲ ಉತ್ತರ ಕೊಡಬೇಕು. ಹೀಗಾಗಿ ಏನು ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ನೋಡೋಣ.